ಮಜಾ ಭಾರತ. ಏನ್ ಕುಡಿದ್ರಪ್ಪ? ಮಗ, ನಾಳೆ ಮದುವೆ ಆಗ್ತಾ ಇದ್ಯಾ? ಆಲ್ ದ ಬೆಸ್ಟ್ ಅಂತ ಯಾವ ಬಾಯಲ್ಲಿ ಹೇಳ ಮಚ್ಚ? ಯಾಕ ಮದುವೆ ಅಂದ್ರೆ ಏನ್ ಅಂತ ದುರಂತನ? ಲೇ, ಮದುವೆ ಅಂತಂದ್ರೆ ಏನ್ ಅನ್ಕೋಬಿಟ್ಟಿದ್ಯಾ ರಜಾ? ಏನಮ್ಮ? ಹೆಣ್ಣು ನೀರಿದ್ದಂಗೆ, ಗಂಡು ಮಣ್ಣಿದ್ದಂಗೆ, ಎರಡು ಸೇರಿದ್ರೆ ಕೆಸರು ಕಣ ಮಚ್ಚ. ಕಾಡಲ್ಲಿರೋ ಸಿಂಹ ಕಣ ನೀನು. ಆದ್ರೆ ಮನೇಲಿ ಸಾಕೋ ಪೊಮೋರಿಯನ್ ನಾಯಿ ಐತೆ ಅಂತ ಬೇಜಾರಾಯ್ತೈತೆ. ಯಾಕ ಮದ್ವೆ ಅಂದ್ರೆ ಎದುರಿಸ್ತಾ ಇದ್ಯಾ? ಲೇ, ಇಷ್ಟು ದಿನ ನಿನ್ ರೂಮಲ್ಲಿ ಏನಿತ್ತು ಹೇಳ? ನಿನ್ಗೆ ಗೊತ್ತಲ್ಲ, ನೀನೇ ಹೇಳು. ಪರ್ಫ್ಯೂಮು, ಲವ್ ಲೆಟ್ರು, ಆ ತರ ಬುಕ್ಸ್ಗಳು ಇದೆಲ್ಲ ಇತ್ತು. ಇನ್ ಮುಂದೆ ಏನಿರುತ್ತೆ ಹೇಳು? ಏನಿರುತ್ತೆ? ರೇಷನ್ ಬಿಲ್ಲು, ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು, ಆಸ್ಪತ್ರೆ ಬಿಲ್ಲು. ಮಚ್ಚ, ಒಳ್ಳೆ ಫ್ರೆಂಡ್ ನ ಕಳ್ಕೊತಾ ಇದೀನಿ ಅಂತ ಬೇಜಾರು ಹೋಗ್ತಾ ಇದೆ ಕಣ. ಬೆಳಿಗ್ಗೆ ಆದ್ರೆ ಹಸೆ ಮನೆ ಏರಕ್ ಹೋಗ್ತಾ ಇದೀನಿ, ಒಳ್ಳೆ ಸ್ಮಶಾನಕ್ಕೆ ಹೋಗ್ತಾ ಇದೀನಿ ಅನ್ನೋ ರೀತಿ ಬಿಲ್ಡಪ್ ಕೊಡ್ತಿದ್ಯಲ್ಲ ನೀನು. ಲೇ, ನಾಳೆ ನಿನಗ್ ಫಸ್ಟ್ ನೈಟು, ಆದ್ರೆ ಇವತ್ತೇ ನಿನಗ್ ಲಾಸ್ಟ್ ನೈಟು ಕಣ. ಯಾಕಪ್ಪ? ಲೇ, ಒಳ್ಳೆ ಫ್ರೆಂಡ್ ಬೇಕು ಅಂತ ಅಂದಾಗ ಬರ್ಲಿಲ್ಲ ಅಂದ್ರೆ ಅವ್ನ್ ಸತ್ತ ಅಂತಾನೆ ಅರ್ಥ. ಚಿನ್ನ, ಈಗ ನೀನ್ ಮದ್ವೆ ಆಗಿದ್ಯಾ ತಾನೆ? ಹೌದು. ನೀನ್ ಬಂದಿಲ್ವಾ? ಹೆಂಗ್ ಬಂದೆ ಗೊತ್ತೇನು? ಹೆಂಗೆ? ದಿಂಬ್ನ ಲೈನ್ ಜೋಡಿಸ್ಬಿಟ್ಟು ಅದ್ರ ಮೇಲೆ ಒಂದ್ ಬೆಡ್ಶೀಟ್ ಒದಿಸ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟು ಬಂದಿದ್ದೀನಿ ಕಣ. ಇದ್ ನಿನ್ ಹೆಂಡತಿ ಗೊತ್ತಾದ್ರೆ? ಲೇ, ಮದುವೆ ಆಗಿ ಸುಮಾರು ವರ್ಷಗಳಾದ್ಮೇಲೆ ಹೆಂಡತಿ ಗಂಟನಕ್ ತೊಂದ್ರೆ ಕೊಡದೇ ಇರೋ ಜಾಗ ಯಾವ್ದು ಹೇಳು? ಯಾವ್ದು ಹೇಳಿ ಸರ್? ಅಪ್ಪ ನೀನು ಹೇಳು. ಬೆಡ್ರೂಮ್ ಕಣ. ನಾಯಿ ತರ ಬಿದ್ದಿದ್ರು ಯಾಕೆ ಹಿಂಗ್ ಬಿದ್ದವನೆ ಅಂತ ನೋಡಲ್ಲ ಕಣ. ಅದಕ್ಕೆ ತಾನೇ ನಮ್ ಲ್ಯಾಗು ಇಂಟರ್ನೆಟ್ ಯೂಸ್ ಮಾಡೋದು. ಇದು ನನ್ನ ಲೈಫಲ್ಲಿ ಆ ರೀತಿ ಎಲ್ಲ ನಡೆಯಲ್ಲಮ್ಮ. ನಾವು ಕಾಲೇಜ್ ಡೇಸ್ ಅಲ್ಲೇ ಹೆಂಗೆ ಅಂತ ನಿನ್ಗೆ ಗೊತ್ತು. ಬುಗ್ರಿ ಹುಡುಗಿರ್ನ ಬುಗ್ರಿ ಆಡಿಸ್ದಂಗ ಆಡಿಸ್ತೀನಿ ನಾನು. ಬುಗ್ರಿ ಆಡಿಸ್ದಂಗೆ? ನಾನು ಹಿಂಗೆ ಹೇಳ್ತಾ ಇದ್ದೆ. ನೆತ್ತಿ ಮೇಲೆ ಒಂದ್ ಗುಣ್ಣ ಬಿದ್ದು ಸೀಳ್ಕಂದ ಮೇಲೆ ಗೊತ್ತಾಗಿತ್ತು. ಬಾ ಕುಡಿ. ಬಾ. ಏ ಮಚ್ಚ, 10,000 ಬೆಡ್ಡಿಂಗ್ ಕಣ. ನೀನ್ ಹೇಳಿದ್ದೆ ನಿಜ ಆಗೋದ್ರೆ ನೀವ್ ಮನೆಗೆ ಹೋಗ್ಬೇಕಾದ್ರೆ ಹುಡುಗಿ ಪಟಾಯಿಸ್ಕೋಬೇಕು. ವಾಗಲ್ಲ, ಬೇಕಾದ್ರೆ ಅವಳನ್ನ ಇಲ್ಲೇ ಮಾತಾಡ್ಸ್ತೀನಿ. ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋ ಸೀನ್ ಇಲ್ಲಮ್ಮ. ಆಗಲ್ಲ ಅಂತ ಹೇಳಲ್ಲ ಬೊಗಳೆ. ನನ್ ಮಗನೇ, ಬೆಳಿಗ್ಗೆ ಆದ್ರೆ ನನ್ ಮದ್ವೆ, ಇವಳನ್ನೇನಾದ್ರೂ ಕರ್ಕೊಂಡು ಸುತ್ತಾಡ್ತಿರ್ನ ರಶ್ಮಿ ಗೊತ್ತಾದ್ರೆ ಅಷ್ಟೇ. ಆಮೇಲೆ ನಾಳೆ ಮದುವೆ ಇಟ್ಕೊಂಡು ಇವ್ನು ಎಲ್ಲಿ ಸುತ್ತಾಡ್ತಾನೆ ಎಲ್ಲೋಯ್ತಾನೆ ಅಂತ ರಶ್ಮಿ ಇಣಕ್ ಬಂದ್ ನೋಡ್ತಾಳೆ. ಆಗಲ್ಲ ಅಂತ ಹೇಳಲ್ಲ ಲ್ಯಾಗೋ. ಮಾಚ, ನೀನ್ ಹೇಳುದು ಒಂಥರ ಚೆನ್ನಾಗೈತೆ, ಯಾವ್ದಕ್ಕೊಂದ್ಸಲ ಟ್ರೈ ಮಾಡೇ ಬಿಡ್ತೀನಿ. ಟ್ರೈ ಮಾಡ್ಬೇಡ, ಪಟಾಯಿಸ್ಬಿಡು. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ. ಯಸ್. ಅಲ್ಲಿಗೆಲ್ವ ತಗೊಂಡು ಹೋಗ್ತಾ ಇರೋದು? ನಾನು ಸರ್ವ್ ಮಾಡ್ತೀನಿ. ಮೈಂಡ್ ಯುವರ್ ಬಿಸ್ನೆಸ್ ಅಂತ ಮಾತ್ರ ಬೈಬೇಡಿ. ನಮ್ಗೆ ಗೊತ್ತು ಸರ್, ನಿಮ್ಗೆ ಮೈಂಡು ಇಲ್ಲ, ಮಾಡಕ್ ಬಿಸ್ನೆಸ್ ಇಲ್ಲ ಅಂತ. ತಗೊಂಡೋಗಿ ಕೊಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ವೆಲ್ಕಮ್. ಹಲೋ, ಕುರಿ ಕಳೆ ಎದ್ದು ಕಾಣಿಸ್ತಾ ಇದೆ. ಹಾಯ್ ಬೇಬ್, ಯಾಕೆ ನನ್ನ ಲೈಫಲ್ಲಿ ಬರೋದಕ್ಕೆ ಇಷ್ಟೊಂದು ಲೇಟ್ ಆಯ್ತು ನಿಮಗೆ? ಸಾರಿ, ನಾನು ನಿಮ್ಮನ್ನ ಇನ್ಸಲ್ಟ್ ಮಾಡ್ಬೇಕು ಅಂತ ಅಲ್ಲ. ಇದಕ್ಕೂ ಮುಂಚೆ ನನ್ನನ್ನ ಈ ತರ ಯಾರು ಮಾತಾಡ್ಸೇ ಇರ್ಲಿಲ್ಲ. ಇದಕ್ಕೆ ಕಣ್ರಿ ನಾನು ಆ ರೀತಿ ಮಾತಾಡಿದ್ದು, ನಿಮ್ಮ ನಗು ನೋಡ್ಬೇಕಾಗಿತ್ತು. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಸಿಟ್ ಹಿಯರ್? ಓ ಥ್ಯಾಂಕ್ ಯು. ನೀವು ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಹುಡುಗ ಹೇಳ್ದ, ಮಚ್ಚಿ ಕತ್ತಿ ತರ ಇರೋ ಹುಡುಗಿ ಬರ್ತಾ ಇದ್ದಾಳೆ, ಹುಷಾರು ಕುಯ್ಕೊಂಡ್ಬಿಡ್ತೀಯಾ ಅಂತ. ಅದಕ್ಕೆ ಧೈರ್ಯ ಮಾಡಿ ಹತ್ರ ಬಂದಿದ್ದೀನಿ, ಕುಯ್ಕೊಂಡ್ರು ಪರವಾಗಿಲ್ಲ ಅಂತ. ಹೌದಾ? ರೇ, ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲ್ಗಳೆಲ್ಲ ಹೇಳ್ಕೊಟ್ಟಿದ್ದಾರೆ, ನಾವೇನಾದ್ರೂ ಸುಳ್ಳು ಹೇಳಿದ್ರೆ ಕೈ ಹೆಂಗಾಗ್ಬಿಡುತ್ತೆ ಅಂತ. ಅದಲ್ಲದೆ ನಮ್ಮ ವೆಂಕಟ್ ಸರ್ ಹಿಂಗೆ ಹೇಳಿದ್ದಾರೆ. ಮತ್ತೆ ಉತ್ತಮ್ ಸರ್ ಹೇಳ್ಕೊಟ್ಟಿತ್ತು ಅಂದೆ. ನಿಮ್ ಮುಖದಲ್ಲಿ ಏನೋ ಇದೆ ಕಣ್ರಿ. ಏನಿದೆ ರೀ? ಬ್ಯೂಟಿ ಇದೆ ಕಣ್ರಿ, ಬ್ಯೂಟಿ. ಅವನಜ್ಜಿ ಒರ್ಸ್ಕೊಂಡ್ರು ಹೋಗ್ತಾ ಇಲ್ಲ ನೋಡಿ. ಈಗ ಹೇಳಿ, ನಾನು ಹೇಳಿದ್ದು ಸುಳ್ಳ ನಿಜಾನ? ನಿಜಾನೇ. ಇವ್ರಿಗೆ ಬೇಕಾದಾಗ ಎಲ್ಲ ನಿಜ ಆಗ್ಬಿಡ್ತದೆ. ಅಂದ್ರೆ ನಾ ಬ್ಯೂಟಿಫುಲ್ ಆಗಿಲ್ವಾ? ರೀ, ನಿಮ್ಮ ಅಪ್ಪ ಅಮ್ಮ ಏನಾದ್ರು ಪಟಾಕಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರಾ? ಯಾಕೆ? ಇಂಥ ಬಾಂಬ್ನ ಭೂಮಿ ಮೇಲೆ ಹಾಕಿದಾರಲ್ರಿ. ನಮ್ಮ ನಿಮ್ಮಲ್ಲಿ ಒಂದು ಬೆಟ್ಸು. ಏನ್ ಹೇಳಿ? ನಿಮ್ಮನ್ನ ನಾನು ಟಚ್ಚೇ ಮಾಡಲ್ಲ, ಒಂದು ಕಿಸ್ ಮಾಡ್ತೀನಿ. ಸಾಧ್ಯನೇ ಇಲ್ಲ. ನನ್ನ ಹತ್ರ ಬೆಟ್ಸ್ ಕಟ್ಬೇಡ್ರಿ, ಕಿಸ್ ಮಾಡ್ಬಿಡ್ತೀನಿ. ಸಾಧ್ಯನೇ ಇಲ್ಲ ಕಣ್ರಿ. ಮಾಡ್ಲಾ? ಸಾಧ್ಯ ಇಲ್ಲ. ಮಾಡ್ಬಿಡ್ತಾ ಇದೀನಿ, ಆಮೇಲೆ ನಾನು ತಪ್ಪಿಸ್ತನಾಗ ಮಾಡ್ಬಿಡಿ. ಬಿಟ್ಟಲ್ರಿ.
ಐಮ್ ಸಾರಿ ಕಣ್ರಿ, ನಾನು ಸೋತೋದೆ. ಆಕ್ಚುಲಿ ಮುತ್ತು ಕೊಡ್ಬೇಕಿತ್ತು ಕೊಟ್ಬಿಟ್ರಿ, ಈಗ ಸೋತ್ರೇನು ಗೆದ್ರೇನು ಬಲೆ ಪ್ರಳಯ ಅಂತ ಕಂಡ್ರಿ ನೀವು. ಮೇಡಮ್ ಎನಿ ಆರ್ಡರ್? ಅಲ್ಲ ನೀವೇನು ಕುಡಿಯೋದೇ ಇಲ್ವಾ? ಸರ್, ಕೋಳಿ ಚಿಕನ್ ತಿನ್ನಲ್ಲ, ಕುರಿ ಮಟನ್ ತಿನ್ನಲ್ಲ, ಎಣ್ಣೆ ಬಾಟ್ಲು ತೂರಾಡಲ್ಲ, ಅದೇ ರೀತಿ ಬಾಳೆಹಣ್ಣು ಸಿಪ್ಪೆ ತನ್ನಿಂದ ತಾನೇ ಜಾರ್ ಬೀಳಲ್ಲ. ಏನ್ ಡೈಲಾಗ್ ಹೊಡೆದೆ ಗುರು. ಮಜಾ ಬರ್ತಾ ಇತಿಹಾಸದಲ್ಲಿ ಈ ಹುಲಿ ಡ್ಯಾನ್ಸ್ ಮಾಡಿರೋ ಇತಿಹಾಸನೇ ಇಲ್ಲ ಕಣಪ್ಪ. ಆದ್ರೆ ನಿನ್ಗೋಸ್ಕರ ಒಂದು ದಿನ ಸಾಂಗ್ ಕಟ್ ಮಾಡಿಸಿ ಆ ಸಾಂಗ್ನ ನಮ್ಮ ಹುಡುಗರಿಗೆ ನಿದ್ದೆ ಕೆಡಿಸಿ ಅದನ್ನ ಡ್ಯಾನ್ಸ್ ಮಾಡಿ ನಿನಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ನನ್ನ ಲವ್ನ ಒಪ್ಕೊಂಡ್ಬಿಡು, ಇಲ್ಲಿಂದ ಓಡೋಗಾನೆ. ಚಪ್ಪಲಿ ಕಿತ್ತೋಗತ್ತೆ. ಒಂದು ಕೆಲಸ ಮಾಡು, ಕೈಯಲ್ಲಿ ಹಿಡ್ಕ, ಏನಾಗಲ್ಲ. ಏ ನಾಯಿ, ನೀನ್ ಈ ತರ ಓವರ್ ಡವ್ ಮಾಡ್ಕೆ ಕಣೋ, ನಾನು ಒಪ್ಕೊಳ್ಳಲ್ಲ. ಅಯ್ಯೋ, ಈ ಕೊಳತೋಗಿರೋ ಮೂಳೆನ ಈ ಬೀದಿ ನಾಯಿನೇ ಮೂಸ್ಬೇಕು. ಹೇ, ನಾನ್ ಚಿಟ್ಕೆ ಹೊಡೆದ್ರೆ ನಾನು ಹಿಂದೆ ಡಾಬರು ಪೊಮೊರಿಯನ್ನು ಡಾಲ್ಮೆಷನ್ ಎಲ್ಲ ಕ್ಯೂ ನಿಲ್ಲುತ್ತಮ್ಮ. ಹೇ, ಏನೋ ಹುಡುಕ್ತಿದ್ಯಾ? ಕ್ಯೂ ನಿತ್ತ ಒಂದೆಲ್ಲ. ಆಯ್ತು, ಬಾಳೆ ಎಲೆ ಹರಿಲಿಲ್ಲ, ಬಾಳೆಗೊನೆ ಮುರಿಲಿಲ್ಲ, ಮಧ್ಯರಾತ್ರಿ ನಾನು ನಿಮ್ಮ ಮನೆಗೆ ಬಂದ್ರು ಏನು ಅಪಾಯ ಆಗ್ಲಿಲ್ಲ. ಅದಕ್ಕೆ ಬಾಳೆ ಎಲೆ ಹರಿಲ್ಲ ಅಂದ್ರೆ ಮುಳ್ಳು ಸ್ಟ್ರಾಂಗ್ ಇಲ್ಲ ಅಂತಲ್ಲ, ಚುಚ್ಚಕ್ ಮನ್ಸಿಲ್ಲ ಅಂತ. ಸ್ವಲ್ಪ ತಡ್ಕೋ, ನಾನು ನಿನ್ನ ಗಂಡ್ಸು ಅಂತ ಒಪ್ಕೊಂಡಿದ್ದು ನಿನ್ ಮುಖದ ಮೇಲೆ 3 ಮೀಸೆ ಬೆಳೆದಿದ್ಯಲ್ಲ ಅದಕ್ಕೆ. ನಿಜವಾದ ಗಂಡ್ಸಿಗೆ ಕಣೆ ಮುಖದ ಮೇಲೆ ಮೀಸೆ ಬೆಳೆಯೋದು. ಕಾಡಲ್ಲಿರೋ ಕರಡಿಗೂ ಬೆಳಿತಾವೆ, ಮುಖದ ಮೇಲೆ ಮೈ ತುಂಬ. ನೀನ್ ನನ್ಗಿಷ್ಟು ಅವಮಾನ ಮಾಡಿದ್ರೆ ನಾನು ಇಲ್ಲಿರಲ್ಲ, ಬಿಟ್ಟೋಯ್ತೀನಿ. ಹೋಗು, ಬಸ್ ಸ್ಟ್ಯಾಂಡ್ ಇಂದ ನೀನ್ ಒಬ್ಳನ್ನೇ ಬಿಟ್ಟೋಯ್ತೀನಿ. ಲೇ, ಹಿಂದೆ ಹೋಗೋ ಗಾಳಿನ ಮುಂದೆ ಬರೋ ಗುಳಿನ ತಡಿಯಕ್ ನಾನ್ ಯಾರ? ಹೋಗಲೇ. ನಿನ್ನ ಅಮರ ಪ್ರೇಮಿ ನಿಂಗ್ ಕೈ ಕೊಟ್ಟು ಹೋಯ್ತಾ ಇದ್ದಾನೆ, ಕರಿಯಲ್ವಾ? ಊರ್ಗೆಲ್ಲ ನೀನೊಬ್ನೇ ದೊಣ್ಣೆ ನಾಯಕ ಅಲ್ಲ, ಹೋಗು. ಲೇ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೆಯೇನೋ? ನಾನು ಎಷ್ಟು ಬೈದ್ರು ಇನ್ನೂ ಇಲ್ಲೇ ನಿಂತಿದ್ಯಲ್ಲ. ಹೂ ಇತ್ ಕಡೆ ದುಂಬಿ ಬರೋದು, ಮೇವ್ ಇತ್ ಕಡೆ ಮೇಕೆ ಬರೋದು, ಕೋಳಿ ಇತ್ ಕಡೆ ಹುಂಜೆ ಬರೋದು, ನೀನ್ ಇತ್ ಕಡೆ ಮಂಜೆ ಬರೋದು ಎಲ್ಲ ಕಾಮನ್ ಅಮ್ಮ. ಇದ ಒಂದು ಮಾರಿರೋದು ನಿನಗೆ. ಏಯ್, ಹೆಂಗಸ್ರು ಮಾತಿಗೆ ಅರ್ಥ ಹುಡ್ಕ್ಬಾರ್ದು, ಗಂಡಸ್ರು ಮರ್ಯಾದೆಗೆ ಅಳತೆ ಹಾಕ್ಬಾರ್ದು. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಇಷ್ಟೇನಾ ಪ್ರೀತಿ? ನೀನ್ ಹಿಂಗೆ ನನ್ ಹಿಂದೆ ಸುತ್ತಿ ಸುತ್ತಿ ಲವ್ ಮಾಡ್ತಿದ್ರೆ ಸುತ್ತಿಗೆ ತಗೊಂಡ್ ಹೊಡ್ಬಿಡ್ತೀನಿ. ಹೋಗೋ. ಕೆಣಕ್ ಬಿಟ್ಟ ಕಣೆ, ಹುತ್ತದಲ್ಲಿರೋ ಹಾವಿ ಕೈ ಹಾಕ್ಬಾರ್ದು, ಮಂಜನ್ ಕೆಣಕಿ ಮೀಟರ್ ಚೆಕ್ ಮಾಡ್ಬಾರ್ದು. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಏನೋ ಮಾಡ್ತೀಯಾ? ಒಂದು ಕ್ವಾರ್ಟರ್ ಎಕ್ಸ್ಟ್ರಾ ಹೊಡ್ಕೊ ಸುಮ್ಮನೆ ಮಲಗ್ತೀನಿ. ಕಷ್ಟ ಬಂದಾಗ ಕರ್ದೆ ಕರಿತ್ಯಾ? ಹಲೋ, ನನಗ್ ಕಷ್ಟ ಬಂದಾಗ್ಲೂ ನಾನು ನಿನ್ ಕರಿಯಲ್ಲ, ನನಗ್ ನೆವೆ ಬಂದಾಗ್ಲೂ ಕೆರಿಯಲ್ಲ. ಹೋಗು. ಥು, ಈ ಬಸ್ಗಳು ಸರಿಯಾದ ಟೈಮಿಗೆ ಬರಲ್ಲ, ಈ ಕಿತ್ತೋದ್ ಲವರ್ಗಳು ಟ್ರೈನ್ ಬಿಡೋದಂತೂ ನಿಲ್ಸಲ್ಲ. ಬ್ಯೂಟಿಫುಲ್. ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಚೂಡಿ ಹಾಕಿಕೊಂಡು ಯಾರಿಗೆ ಕಾದಿರುವೆ. ಈ ನನ್ ಮಕ್ಳದ್ ಇದೇ ಆಗೋಯ್ತು. ಇವಾಗ ನೋಡಿ, ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅಂತ ಡೈಲಾಗ್ ತಗೋತಾರೆ. ನಾನು ಹೇಳಿದ್ನ ಅದೇ ಡೈಲಾಗ್ ತಗೊಂತೀನಿ ಅಂತ? ನಾನು ಬೇರೆ ಡೈಲಾಗ್ ಹೇಳ್ತೀನಿ, ತಿರ್ಕೋ ಆ ಕಡೆ. ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹೊಸ ಡೈಲಾಗ್ ಬರ್ಲಿಲ್ಲ. ಆದ್ರೂ ನಾನು ಯಾವ ಡೈಲಾಗು ಬೀಳಕ್ಕಿಲ್ಲ, ನಾನು ಬೀಳಿಸ್ತೀನಿ. ಈಗ ಆಲ್ರೆಡಿ ಇದು ಹುಡುಗನ್ ಜೊತೆ ಇನ್ನೂ ಡುಯೆಟ್ ಆಡಿಲ್ಲ, ನಿನ್ ಜೊತೆ ಮಳೆಲಿ ನೆನೆಯಕ್ಕಿಲ್ಲ. ತಲೆ ಕೆಡಿಸ್ಕೋಬೇಡ, ನಾನು ಮುಳುಗಿಸ್ತೀನಿ. ಆದ್ರೂ ಪ್ರೀತಿ ಹುಟ್ಟಕ್ಕಿಲ್ಲ. ಪ್ರೀತಿಗಿದೆಯಲ್ಲ ನಾವು ಮಾಡಕ್ಕಿಲ್ಲಮ್ಮ. ಅಂದ್ರೆ ಒಂಟಿ ಸಿಕ್ಕಿದ್ದೆಣ್ಣ, ಕಂಡೋರ್ ತೊಟ್ಟು ದಣ್ಣ ನಾವ್ ಯಾವತ್ತೂ ಮುಟ್ಟಕ್ಕಿಲ್ಲ. ಮತ್ತೆ ತಿಂತೀನಿ. ಬಾರೆ. ಅಯ್ಯಯ್ಯೋ, ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ನೆಚ್ಚಿಲ್ಲ, ಡೈರೆಕ್ಟರ್ ಅಪ್ಪಣೆ ಇಲ್ಲದೆ ಯಾರು ಸ್ಕಿಟ್ ಒಳಗೆ ಎಂಟ್ರಿ ಇಲ್ಲ. ವಾಪಸ್ ಬನ್ನಿ. ಡೈರೆಕ್ಟ್ರೆ, ಹಿಂಗೆಲ್ಲ ಫಿಟ್ಟಿಂಗ್ ಇಡೋದು ಸರಿನಾ? ಲೋ ಮಂಜ, ಯಾರು ಬರಲ್ವಂತೆ, ನೀನಾದ್ರೂ ಬಂದು ನನ್ನನ್ನು ಕಾಪಾಡೋ. ಜುಲಾ 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 ಬಾರೆ. ಲೋ ಮಂಜ, ಕಾಪಾಡೋ. ಅವಾಗೇನೋ ಕಷ್ಟ ಬಂದ್ರೆ ಕರಿಯಲ್ಲ, ನ್ಯಾವೇ ಬಂದ್ರೆ ಕೆರಿಯಲ್ಲ ಅಂತಿದ್ದೆ. ಲೋಲೇನೋ ಹೇಳ್ಬಿಟ್ಟೆ, ಕಾಪಾಡು ಮಂಜ. ಡೈಲಾಗ್ ಮುಗೀತಾ? ಅಷ್ಟೊಳಗೆ ಯಾಕೆ ಕೇಳಿಸ್ತೆ? ಎಣಬಾರ ಕಣ, ಒತ್ಕೊಳಕ್ಕಾಗಲ್ಲ. ಹೆಣ ಬಾರ ಅಲ್ಲ ಕಣೋ, ಹೆಣ್ಣೆ ಬಾರ. ಒಂದ್ ಹುಡುಗಿ ನೋಡಿದ್ವಾ, ಇಷ್ಟ ಆಯ್ತಾ, ಎತ್ತಕೊಂಡು ಹೋಯ್ತಾ ಇರೋದೆ. ಏನ್ ಎತ್ತಕೊಂಡು ಹೋಗೋದು? ಏನೋ ಎತ್ತಕೊಂಡು ಹೋಯ್ತಾ? 5 ವರ್ಷದಿಂದ ಕಣ್ಣಲ್ಲಿ ಕಣ್ಣಿಟ್ಟು ಮನ್ಸಲ್ಲಿ ಮನ್ಸಿಟ್ಟು ಲವ್ ಮಾಡ್ತಾ ಇದೀನಿ. ಎತ್ತಕೊಂಡು ಹೋಯ್ತಾನ. ನಿನ್ ಮಜಾ ಬರ್ತು ಹುಲಿ ತಾನೆ? ನಿಜವಾದ ಗಂಡ್ಸೆ ಆಗಿದ್ರೆ ಅವನ್ ಮುಖದ ಮೇಲೆ 4 ಬಡಿಯೋ ಹೇಳ್ತೀನಿ. ತಮ್ಮ
ಮೈ ತಿನ್ಕೊಳ ನೋವಾಗುತ್ತೆ ಹೊಡಿಬೇಡ. ಒಂದು ಆಟ ಆಡ್ಬಿಡಣ. ಯಾವ ಆಟ ಆಡೋಣ? ಕಬಡ್ಡಿ. ಕಬಡ್ಡಿ ಗಿಬಡ್ಡಿ ಎಲ್ಲ ಬರಕಿಲ್ಲ ನಮ್ಗೆ. ಖೋಖೋ ಬರುತ್ತಾ? ಕೊಕ್ಕ ಅವಾಗ್ಲೇ ನಾವು ಕೋಳಿ ಹಿಡಿಯೋದ್ರಲ್ಲಿ ಪಂಟ್ರು. ಕೊಕ್ಕ ಬರಲ್ವೇ? ಬಾ ಆಡೋಣ. ರೆಡಿ. ಅವಳ ಅಂಪೈರ್. ನೀನೇ ಅಂಪೇರ್. ಅಚ್ಚಿ ನಿತ್ಕ. ರೆಡಿ ಸುತ್ಕ ಬಾರ. ಹಂಗ್ ಬರ್ಬೇಕಾ? ಓಕೆ. ಅಣ್ಣ, ಓಲ್ಡ್ ವುಮೆನ್ಸ್ ಕಾಂಟ್ ಬಿಲೀವ್ ದಿಸ್. ಸರಿಯಾಗಿ ಹೇಳೋ. ಹೇಳ ನಾಳೆ ವರ್ಲ್ಡ್ ಸ್ಟ್ರಾಂಗೆಸ್ಟ್ ಮ್ಯಾನ್ ಕಾಂಪಿಟೇಷನ್ಗೆ ಕಸರತ್ ಮಾಡ್ಲಿಕ್ಕೆ ಆ ದಿಮ್ಮಿ ಎತ್ತಬೇಕು. 500 kg ಇದೆ. ಸಾಲಿಕಿಲ್ಲ. ನಾಳೆ 1000 kg ತರಿಸ್ತೀನಿ, ಗೆತ್ತಣ. ಹಾ ಅಣ್ಣ. ಅಣ್ಣ ನಿಮ್ಮ ತೋಳ ಯಾಕೋ ಭಾರಿ ಸಣ್ಣ ಆಗ್ಬಿಟ್ಟದೆ. ಒಂದ್ಸತಿ ಗುಂಡೆತ್ತಿ ಮಾಡಿದ್ರಲ್ಲ. ಐತ ಲಕಡಿ. ಐಸ ಲಕಡಿ ಲಕಡಿ. ಐಸ ಐತ ಲಕಡಿ. ಐಸ ಲಕಡಿ ಲಕಡಿ. ಐಸ. ಅಯ್ಯ ಅಯ್ಯ. ಲವ್ಲಿ. ಯಾರಮ್ಮ ನೀನು? ಒಳ್ಳೆ ಪೋಸ್ಟ್ ಬಾಟಮ್ ಆಗಿರೋ ಹೆಣ ಇದ್ದಂಗಿದ್ಯಾ. ನಾನು ಹೆಣ ಅಲ್ಲ, ಹೆಣ್ಣು ಡಿಯರ್. ಏನ್ ನಿನ್ನ ಹೆಸರು? 1740. ಹೆಸರು ಕೇಳಿದ್ರೆ ಅದು ಗಾಡಿ ನಂಬರ್ ಹೇಳ್ತಾಳಲ್ಲಪ್ಪ. ಈಗ ಹೆಸರು ಎಲ್ಲ ಇಲ್ಲ, ಗವರ್ಮೆಂಟ್ ರೆಕಾರ್ಡ್ ಅಲ್ಲಿ ನಮ್ ನಂಬರ್ ಇರುತ್ತೆ. ನಮ್ ನಂಬರ್ ಹೊಡೆದ್ರೆ ಸಾಕು, ಇಡೀ ಹಿಸ್ಟ್ರಿನೇ ಗೊತ್ತಾಗ್ಬಿಡುತ್ತೆ. ಯಾರ್ ನೀನು? ಮಾಸ್ಕ್ ಇಲ್ದೆ ಹಿಂಗೆ ಓಡಾಡ್ತಿದ್ಯಾ? ಮಾಸ್ಕ್ ಹಾಕೊಂಡು ನಾನೇನ್ ಬಾತ್ರೂಮ್ ಕ್ಲೀನ್ ಮಾಡಕ ಬಂದಿದ್ದೀನಿ. ಮೊದಲು ಆಕ್ಸಿಜನ್ ಮಾಸ್ಕ್ ಹಾಕೊಳ್ಳೋ ಗುಬಾಳ್. ಏನು ಆಕ್ಸಿಜನ್ ಮಾಸ್ಕ್? ನಾನು ಯಾಕೆ ಹಾಕೋಬೇಕು? ಭೂಮಿಯಲ್ಲಿ ಆಕ್ಸಿಜನ್ ಖಾಲಿಯಾಗಿ 50 ವರ್ಷ ಆಯ್ತು. ನಮ್ ಪೂರ್ವಜರು ನನ್ನ ಮಕ್ಕಳು ಎಲ್ಲ ಮರನ ಕಡ್ದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ನಮ್ ಭೂಮಿ ತಾಯಿನ ಬಂಜೆ ಮಾಡಿಟ್ಟಿದ್ದಾರೆ. ಇವಾಗ ಲ್ಯಾಬ್ ನಲ್ಲಿ ಆರ್ಟಿಫಿಷಿಯಲ್ ಆಕ್ಸಿಜನ್ ನ ಕ್ರಿಯೇಟ್ ಮಾಡಿ ಹೋಲ್ಸೇಲ್ ಅಲ್ಲಿ ಮಾರ್ತಾರೆ. ಹಾಫ್ ಮೆಂಟಲ್ ತರ ಮಾತಾಡ್ದೆ ½ kg ಆಕ್ಸಿಜನ್ ನ ತಗೊಂಡು ಜೇಬಲ್ಲಿ ಇಟ್ಕೊಳ್ಳೋ ಗೂಬೆ ನನ್ನ ಮಗನೇ. ಮಟನ್ ಸ್ಟಾಲ್ ನಲ್ಲಿ ಮಾಂಸ ತಗೊಂಡಂಗೆ ಹೇಳ್ತಾ ಇದೆಯಲ್ಲಮ್ಮ. ಹೌದು, ಚಿಕ್ಕ ಬಜಾರಲ್ಲಿ ಆಷಾಢ ತಿಂಗಳ ಆಫರ್ ಇದೆ. ½ kg ಆಕ್ಸಿಜನ್ಗೆ 1,50,000 ಓನ್ಲಿ. 1.5 ಲಕ್ಷನ? ಏನ್ ಬಾಯ ತಿಪ್ಪೆ ಗುಂಡಿನ ಮುಚ್ಕೊಳ್ಳೋ ಬಾಯಿ. ಅಲ್ಲ, ಆಕ್ಸಿಜನ್ ಅಂಗಡಿಯಲ್ಲಿ ಮಾರ್ತಿರಲ್ಲ, ನೀವು ಮನುಷ್ಯರ? ನಮಗೆ ಯಾಕೆ ಹೇಳ್ತೀಯಾ? ಎಲ್ಲ ನಮ್ಮ ಪೂರ್ವಜರು ಮಾಡಿದ್ದು. ನೀರು, ಗಾಳಿ, ಹಸಿರು ಏನನ್ನೂ ಉಳಿಸಿಲ್ಲ. ನನ್ನ ಕೈಗೆ ಏನಾದ್ರೂ ಸಿಗ್ಬೇಕು, ಕೆರ ತಗೊಂಡು ಜ್ವರ ಬರಂಗ್ ಹೊಡಿತೀನಿ. ಅಯ್ಯೋ, ಇದೇನಾದ್ರೂ ನಾನೇ ಅಂತ ಗೊತ್ತಾದ್ರೆ ಕೆರ ಕಿತ್ತೋಗೋದಂತೂ ಗ್ಯಾರಂಟಿ. ಬೇಗ ಏನಾದ್ರೂ ಟಾಪಿಕ್ ಚೇಂಜ್ ಮಾಡ್ಬೇಕಲ್ಲ. ಏನ್ ಮಾಡ್ಲಿ ಮೇಡಮ್, ಅದು ನಿಮಗೆ ಮದುವೆ ಆಗಿದ್ಯಾ? ಓ ಎಸ್, ಐ ಆಮ್ ಮ್ಯಾರಿಡ್. ನಿಮ್ ಗಂಡ ಏನ್ ಕೆಲಸ ಮಾಡ್ತಾರೆ? ಮಂಗಳ ಗ್ರಹದಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಮೋರಿಗೆ ಸೊಳ್ಳೆ ಔಷಧಿನ ಹಚ್ತಾರೆ. ಏನು? ಮಂಗಳ ಗ್ರಹದಲ್ಲಿ ಮೋರಿನ? ಮುಚ್ಕೊಳ್ಳೋ ಬಾಯಿ.